ಬನ್ನಿ ಸರ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್ ಉದಯ್ ಕುಮಾರ್ ಜರ್ನೀಸ್. ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಇವತ್ತೇನು ಅಂದರೆ ನಾವು ಶ್ರೀ ವಿನಾಯಕ ಬೆಂಗಳೂರಿಂದ ಲೇಪಾಕ್ಷಿ ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಾಯಿದ್ದೀವಿ. ಈ ಬಸ್ ಬಂದುಬಿಟ್ಟು ಪ್ರೀವಿಯಸ್ ವಿನಾಯಕ ಬಸ್ಸು ಬಾಡಿ ಬಿಲ್ಟ್ ಆಗಿರೋದು. ಹೊಸದಾಗಿ ಪೂಜಾ ವಿಡಿಯೋ ಎಲ್ಲ ಹಾಕಿದ್ವಿ. ಆದರೂ ಲಾಸ್ಟ್ ಟೈಮ್ ಟ್ರಾವೆಲ್ ಮಾಡಿದ್ವಿ, ಆ ವಿಡಿಯೋ ಅನ್ಎಕ್ಸ್ಪೆಕ್ಟೆಡ್ಲಿ ಡಿಲೀಟ್ ಆಗೋಯಿತು. ಇವಾಗ ಫ್ರೆಶ್ ಆಗಿ ಬೆಂಗಳೂರಿಂದ ಲೇಪಾಕ್ಷಿವರೆಗೂ ಮಾಡ್ತಾಯಿದ್ದೀವಿ. ಇವತ್ತು ನಮ್ಮ ಹೊಸ ಸ್ಟಾಫ್ ಎಲ್ಲ ಬರ್ತಾಯಿದ್ದಾರೆ, ಅಂದರೆ ಬಿಕೋತ್ಕಾಟ ಸ್ಟಾಫ್ ಅವರು, ಗಂಗಿರೆಡ್ಡಿ ಅವರು. ಬನ್ನಿ ಇವತ್ತು ಆ ಬಸ್ಸಲ್ಲಿ ಜರ್ನಿ ಮಾಡೋಣ. ವಿಶ್ ಹ್ಯಾಪಿ ನ್ಯೂ ಇಯರ್. ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಪ್ರತಿ ಬಸ್ಗೂ, ಪ್ರತಿ ಪ್ರೈವೇಟ್ ಬಸ್ಗೂ ಅಭಿಮಾನಿಗಳಿರ್ತಾರೆ. ನಾವು ಯಾವತ್ತಾದರೂ ಹೋಗಿ ಮಾರ್ಕೆಟಲ್ಲಿ ಪರ್ಮಿಷನ್ ಕೇಳಿದಾಗ ದಯವಿಟ್ಟು ಕೊಡಿ. ಯಾಕಂದರೆ ನಾವು ಒಂದು ಖುಷಿ ಕೊಡ್ತೀವಿ ಒಂದು ಬಸ್ ವಿಡಿಯೋ ಮಾಡೋದ್ರಿಂದ. ಅವರ ಅಭಿಮಾನಿಗಳು ನೋಡಿ ಅದನ್ನು ಖುಷಿ ಆಗ್ತಾರೆ. ನಿಮ್ಮ ಬಸ್ಸಲ್ಲಿ ಟ್ರಾವೆಲ್ ಮಾಡೋ ಪ್ಯಾಸೆಂಜರ್ ಆಗಲಿ, ಟ್ರಾವೆಲ್ ಮಾಡಿರೋರು ಆಗಲಿ, ಎಲ್ಲರೂ ಖುಷಿ ಆಗ್ತಾರೆ. ದಯವಿಟ್ಟು ಪರ್ಮಿಷನ್ ಕೊಡಿ. ನಿಜವಾಗ್ಲೂ ಇವತ್ತು ಇಷ್ಟು ವೀಡಿಯೋಗಳು ಮಾಡಿದ್ದೀವಿ ಅಂದರೆ ಏನಿಲ್ಲ, ಯಾವತ್ತೋ ಒಂದು ದಿವಸ ಲೈಫಲ್ಲಿ ನೋಡ್ತಾರೆ ಆ ವಿಡಿಯೋಸ್ನ. ಪ್ರತಿಯೊಬ್ಬರಿಗೂ ಇನ್ಫಾರ್ಮೇಷನ್ ಸಿಗುತ್ತೆ. ಅದರಿಂದ ನಾನು ಒಂದು ರಿಕ್ವೆಸ್ಟ್ ಮಾಡ್ತೀನಿ, ದಯವಿಟ್ಟು ಯಾರಾದರೂ ಬಂದರೆ, ಯೂಟ್ಯೂಬರ್ಸ್ ಆಗಲಿ ಯಾರೇ ಬರಲಿ, ಬಸ್ಸಲ್ಲಿ ಈ ಥರ ವಿಡಿಯೋ ಮಾಡ್ತೀವಂದರೆ ಪರ್ಮಿಷನ್ ಕೊಡಿ ಸ್ಟಾಫ್ ಅವ್ರಿಗೆ. ಮತ್ತು ಇವತ್ತು ನಮಗೆ ಇಷ್ಟು ಜನ ಸಬ್ಸ್ಕ್ರೈಬರ್ಸು ಹಾಗೂ ಸ್ಟಾಫ್ ಅವರೆಲ್ಲ ಪ್ರೈವೇಟ್ ಬಸ್ಸಸ್ ಅವ್ರಿಗೆ ಗೊತ್ತಿದ್ದಾರೆ ಅಂದರೆ ಎಲ್ಲ ನಾವು ಮಾಡಿರೋ ವೀಡಿಯೋಸಿಂದನೇ ಒಬ್ಬರು ನಮ್ಮನ್ನು ಸಪೋರ್ಟ್ ಮಾಡ್ತಾರೆ. ಬನ್ನಿ, ಇದೊಂದು ವಿಷಯ ಹೇಳಬೇಕಂತ ಅನಿಸು, ಸೊ ದಟ್ ಹೇಳ್ತಾಯಿದ್ದೀನಿ ಈ ವಿಡಿಯೋಲ್ಲಿ. ದಯವಿಟ್ಟು, ಯಾಕಂದರೆ ನಾವು ಒಂದು ವಿಡಿಯೋ ಮಾಡೋದ್ರಿಂದ 10 ಜನ ನೋಡ್ತಾರೆ. ಅದರಿಂದ ನಿಮ್ಮ ಬಸ್ ಮಾಹಿತಿ ಗೊತ್ತಾಗುತ್ತೆ. ಪ್ಲಸ್ ನಿಮ್ಮನ್ನು ಅಭಿಮಾನಿಸೋ ಬಸ್ ಪ್ಯಾಸೆಂಜರ್ಸ್ ಇರ್ತಾರೆ, ಅವರೆಲ್ಲ ಖುಷಿ ಆಗ್ತಾರೆ. ಒಂದು ವಿಡಿಯೋ ಹಾಕೋದ್ರಿಂದ ಅಷ್ಟು ಖುಷಿ ಆಗ್ತಾರೆ ಪ್ರೈವೇಟ್ ಬಸ್ಸಸ್ಸು. ಮತ್ತು ನಾವು ಅದನ್ನು ನೋಡಿ ಒಂದು ಎಂಟರ್ಟೈನ್ಮೆಂಟ್ ಥರ ಕೊಡ್ತೀವಿ, ಪ್ಲಸ್ ಇನ್ಫಾರ್ಮೇಷನ್ ಕೊಡ್ತಾಯಿದ್ದೀವಿ. ದಯವಿಟ್ಟು ಯಾರೇ ಆಗಲಿ ಬಸ್ಸಸ್ಸು, ಪ್ರೈವೇಟ್ ಬಸ್ಸಸ್ ವೀಡಿಯೋ ಮಾಡೋಕ್ಕೆ ಬಂದಾಗ ಪರ್ಮಿಷನ್ ಕೊಡಿ. ಇದು ನಾನೊಂದು ಸ್ಮಾಲ್ ರಿಕ್ವೆಸ್ಟು, ನಾನೇ ಅಂತ ಅಲ್ಲ, ಯಾರೇ ಬರಲಿ. ಪ್ರೈವೇಟ್ ಬಸ್ಸಸ್ಗೆ ತುಂಬ ಫ್ಯಾನ್ಸ್ ಇದ್ದಾರೆ, ಅದನ್ನು ಮಾಡ್ಕೊಳ್ಳಿ. ಯಾಕಂದರೆ ತುಂಬ ಖುಷಿ ಆಗ್ತಾರೆ. ಈಗ ಗೌರ್ಮೆಂಟ್ ಬಸ್ಸಸ್ ಎಲ್ಲ ಫ್ರೀ ಬಂದಮೇಲೆ ಅವ್ರಿಗೂ ತುಂಬ ಕಷ್ಟ ಇದೆ. ಪ್ರೈವೇಟ್ ಬಸ್ಸಸ್ ಅವ್ರಿಗೆ ಕಲೆಕ್ಷನ್ಸು ಎಲ್ಲ ಕಡಿಮೆ ಇದೆ. ಆದಷ್ಟು ಸಪೋರ್ಟ್ ಮಾಡಿ. ಯಾರೇ ಯೂಟ್ಯೂಬರ್ಗಾಗಲಿ ಎಲ್ಲರಿಗೂ ನಮ್ಮ ಶ್ರೀ ವಿನಾಯಕಲ್ಲಿ ಇವತ್ತು ಟ್ರಾವೆಲ್ ಮಾಡ್ತಾಯಿದ್ದೀವಿ. ಬನ್ನಿ, ಬೆಂಗಳೂರಿಂದ ಲೇಪಾಕ್ಷಿವರೆಗೂ ಟ್ರಾವೆಲ್ ಮಾಡೋಣ. ಬಸ್ ಜರ್ನಿ ಹೆಂಗಿದೆ ಅಂತ ಫುಲ್ಲು ಕಂಪ್ಲೀಟ್ ಜರ್ನಿ ಮಾಡೋಣ. ಯಾಕಂದರೆ ಶ್ರೀ ವಿನಾಯಕ ಲೇಪಾಕ್ಷಿ ಗಾಡಿ ಅಂದರೆ ಎಷ್ಟೋ ಅಭಿಮಾನಿಗಳಿದ್ದಾರೆ ಆ ಬಸ್ಸಲ್ಲಿ. ಓದಿರೋ ಸ್ಟೂಡೆಂಟ್ಸ್ ಆಗಲಿ, ಇವತ್ತು ಸೆಟ್ಲಾಗಿರೋರೆಲ್ಲ ತುಂಬ ಖುಷಿ ಆಗ್ತಾರೆ ಶ್ರೀ ವಿನಾಯಕ ಲೇಪಾಕ್ಷಿ ಗಾಡಿ ಅಂದರೆ. ಬನ್ನಿ, ಇವತ್ತು ನಮ್ಮ ಕಡೆಯಿಂದ ಈ ಒಂದು ವಿಡಿಯೋ ಮಾಡೋಣ. ಎಲ್ಲರಿಗೂ ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್. ಎಲ್ಲ ಟೇಕ್ ಕೇರ್ ಮಾಡಿ, ಫ್ಯಾಮ್ಲಿ ಎಲ್ಲರ ಜೊತೆಯಲ್ಲಿರಿ, ಖುಷಿಯಾಗಿರಿ. ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ವೀಡಿಯೋಸ್ನ ನೋಡ್ತಾಯಿರಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಆಲ್.
మీ పేరేనా? సుమారు ఎన్నేళ్ళు ఇంకా వినాయకాలు ఉంటారన్నా? అన్న ఈ బస్ టైమింగ్ చెప్పండి, రూట్ చెప్పండి అన్న. ఈ బస్ మార్నింగ్ చిరుమత్తూరులో ఓకేనా? 5 వరకు వదులుతాము. ఓకేనా? 8:45, 8:50 మళ్ళీ రిటర్న్ అన్న అక్కడ 9:50 మళ్ళీ ఇక్కడికి రీచ్ అయ్యేదన్నా? ఇక్కడ 1:10 1:10 మళ్ళీ 2:05కి మళ్ళీ రీచ్ అయ్యేదన్నా? అక్కడ 5:30, 5:40 మళ్ళీ లాస్ట్ ట్రిప్ అన్న 6:15 ఇస్తాము. 6:15కి రీచ్ అయ్యేదన్నా ఇక్కడికి? ఇక్కడ 9:10 10 గంటలు అయిపోయింది. ఏమనిపిస్తుందా వినాయకాల ఉండేది? మాకు చాలా అనమాట అమ్మ వినాయక అంటే వినాయక ప్రాణం. రూట్ ఏమో వస్తారన్న మీరు ఇక్కడ లేపాక్షి ఇంకా? లేపాక్షి ఇంకా నగర్ గారు వాటర్ పల్లె. ఓకే గౌరీ బిందరు. ఓకే. తొండబావి డీ క్రాస్. ఓకే. ఎలాంక బెంగళూరు. ఓకే, థ్యాంక్స్ అన్న, థ్యాంక్స్, చాలా ఇన్ఫర్మేషన్ ఇచ్చారు. టికెట్ రేట్ ఎంతనా? 140. 140. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು. ಇವಾಗ ನಾವು ಹೆಬ್ಬಾಳ ಹತ್ರ ಇದ್ದೀವಿ. ಹೆಬ್ಬಾಳಿಂದ ಲೇಪಾಕ್ಷಿ ಗಾಡಿಗೆ ವಿಡಿಯೋ ಮಾಡ್ತೀವಿ ಶ್ರೀ ವಿನಾಯಕ ಅಲ್ಲಿ. ಬನ್ನಿ, ಒಂದು 10 ಕಾಲಕ್ಕೆ ಬರುತ್ತೆ. ಬೆಂಗಳೂರಿಂದ ಲೇಪಾಕ್ಷಿವರೆಗೂ ಟ್ರಾವೆಲ್ ಮಾಡೋಣ ಹೆಬ್ಬಾಳ ಹತ್ರ. ಬನ್ನಿ, ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು ಆಲ್. ಇವತ್ತು ಜರ್ನಿಯನ್ನೇ ಕಂಪ್ಲೀಟ್ ಮಾಡೋಣ ಲೇಪಾಕ್ಷಿ ಗಾಡಿ. ಥ್ಯಾಂಕ್ ಯು. ಹಾಯ್ ಫ್ರೆಂಡ್ಸ್, ನಮ್ಮ ವಿನಾಯಕ ಬಂತು ಕರೆಕ್ಟಾಗಿ 10:25ಕ್ಕೆ ಬಂದಿದೆ. ಬನ್ನಿ, ಇವತ್ತು ನಾವು ಈ ಜರ್ನಿ ಮಾಡೋಣ. ದೊಡ್ಡ ಹೂವಿನ ಮರ ಎಲ್ಲ ಹಾಕಿದ್ದಾರೆ ಗಾಡಿಯಲ್ಲಿ. ಬನ್ನಿ ಫ್ರೆಂಡ್ಸ್, ಇವಾಗ ಸ್ಟಾರ್ಟ್ ಮಾಡೋಣ. ನಾವು ಲೇಪಾಕ್ಷಿ ಗಾಡಿಯಲ್ಲಿ ಬೆಂಗಳೂರಿಂದ ಲೇಪಾಕ್ಷಿವರೆಗೂ ನಮ್ಮ ರೆಡ್ಡಿ ಅಣ್ಣ ಬಂದಿದ್ದಾರೆ ಇವತ್ತು. ನಮ್ಮ ರಮೇಶ್ ಅಣ್ಣ. ಈ ರೋಡು ಡೈರೆಕ್ಟ್ ಗುರುಗುಂಟಪಾಳ್ಯ ಹೋಗುತ್ತೆ. ಈಗ ಎಕ್ಸ್ಪ್ರೆಸ್ ಹೈವೇಲಿ ಹೋಗ್ತಾ ಇದ್ದೀವಿ. ರೂಟ್ ಬಂದ್ಬಿಟ್ಟು ಬೆಳಗ್ಗೆ 9:50ಕ್ಕೆ ಮಾರ್ಕೆಟ್ ಬಿಡುತ್ತೆ. ನಮಗೆ 1:15 ಲೇಪಾಕ್ಷಿಗೆ ಹೋಗ್ತೀವಿ. ಇಲ್ಲೂ ಬೈಪಾಸಲ್ಲಿ ಹೋಗ್ತಾ ಇದ್ದೀವಿ ಎಕ್ಸ್ಪ್ರೆಸ್ ಹೈವೇಲಿ. ಬನ್ನಿ, ಜರ್ನಿ ಎಂಜಾಯ್ ಮಾಡಿ. ನಮ್ಮ ಲೇಪಾಕ್ಷಿ ಬಸ್ಸಲ್ಲಿ, ವಿನಾಯಕ ಬಸ್ಸಲ್ಲಿ ಈ ಬಸ್ಸು ಜರ್ನಿ ತುಂಬ ಖುಷಿಯಾಗುತ್ತೆ. ಯಲಹಂಕ ನ್ಯೂ ಟೌನ್ ಹತ್ರ ಹೋಗ್ತಾ ಇದ್ದೀವಿ.
ಬಂದಿದ್ದೀವಿ. ಈಗ 10:42 ಆಯಿತು. ಯಲಹಂಕ ಬಿಟ್ಟಿದ್ದೀವಿ. CRPF ಬ್ಯಾಂಗ್ಳೂರು ಆಫೀಸು. ಬನ್ನಿ, ಈಗ ದೊಡ್ಡಬಳ್ಳಾಪುರ ರೋಡಲ್ಲಿ ಹೋಗ್ತಾ ಇದ್ದೀವಿ. ಫ್ರೆಂಡ್ಸ್, ಈಗ ನಾವು ರಾಜನಕುಂಟೆ ಬಂದಿದ್ದೀವಿ. ರಾಜನಕುಂಟೆ ಬಂದಿದ್ದೀವಿ. ಇಲ್ಲಿಂದ ರೈಟ್ ತಗೊಂಡ್ರೆ ಏರ್ಪೋರ್ಟ್ ಹೋಗ್ಬೋದು. ಬೆಟ್ಟ ಹಲ್ಸೂರು. ಇಲ್ಲಿಂದ ರೈಟ್ ತಗೊಂಡ್ರೆ ಏರ್ಪೋರ್ಟ್ ಹೋಗ್ಬೋದು. ದೇವನಹಳ್ಳಿ ಎಲ್ಲ ಕನೆಕ್ಟ್ ಆಗುತ್ತೆ ಈ ರೋಡು. ಬನ್ನಿ, ಇದಕ್ಕೆ ಮೇಲೆ ಸ್ವಲ್ಪ ಟ್ರಾಫಿಕ್ ಫ್ರೀ ಇರುತ್ತೆ. ಏನು ಮಾಡೋಣ, ಜರ್ನಿನ ಇಷ್ಟರದ್ದು ಸ್ವಲ್ಪ ಸಿಟಿ ಟ್ರಾಫಿಕ್ ಎಲ್ಲ ಇತ್ತು. ಆಮೇಲೆ ಸ್ವಲ್ಪ ಟ್ರಾಫಿಕ್ ಫ್ರೀ ಇರುತ್ತೆ. ಬನ್ನಿ, ಎಂಜಾಯ್ ಮಾಡಿ. ರೋಡ್ಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ಇಲ್ಲಿ. ದೊಡ್ಡಬಳ್ಳಾಪುರಲ್ಲಿ ಫಸ್ಟ್ ಟೋಲ್ ಪ್ಲಾಜಾ, ದೊಡ್ಡಬಳ್ಳಾಪುರ ರೋಡಲ್ಲಿ. ವೆಂಕಟೇಶ್ವರ ಬರ್ತಾ ಇದೆ. ಧರ್ಮಾವರಂ, ಬೆಂಗಳೂರು. ದೊಡ್ಡಬಳ್ಳಾಪುರ ಇಂಡಸ್ಟ್ರಿಯಲ್ ಏರಿಯಾ ಇದು.
ದೊಡ್ಡಬಳ್ಳಾಪುರ ರೈಲ್ವೆ ಸ್ಟೇಷನ್ ಹತ್ರ ಬಂದಿದ್ದೀವಿ. ಟೈಮು 11:20 ಆಯಿತು. ದೊಡ್ಡಬಳ್ಳಾಪುರ ರೈಲ್ವೆ ಸ್ಟೇಷನ್ ಹತ್ರ ಬಂದಿದ್ದೀವಿ. ದೊಡ್ಡಬಳ್ಳಾಪುರ ಡಿ ಕ್ರಾಸ್ ಬಂದಿದ್ದೀವಿ. ಅವರೆಲ್ಲ ಏನೋ ರೋಡ್ ಶೋ ಮಾಡ್ತಾ ಇದ್ದಾರೆ ಇಲ್ಲಿ ದೊಡ್ಡಬಳ್ಳಾಪುರಲ್ಲಿ. ಎಷ್ಟು ಪೊಲೀಸ್ ವೆಹಿಕಲ್ಸ್ ಬರ್ತಾ ಇದೆ. ದೊಡ್ಡಬಳ್ಳಾಪುರ ಡಿ ಕ್ರಾಸ್ ಬಂದಿದ್ದೀವಿ. ಇಲ್ಲಿಂದ ರೈಟ್ ಹೋದರೆ ನಿಮಗೆ ಚಿಕ್ಕಬಳ್ಳಾಪುರ ಬರುತ್ತೆ. ಇಲ್ಲಿಂದ ಲೆಫ್ಟ್ ತಗೊಂಡ್ರೆ ನಾವು ತುಮಕೂರು ಡಾಬಸ್ಪೇಟೆ ರೋಡು, ಸ್ಟ್ರೈಟ್ ಹೋದರೆ ಗರಿಬಿದನೂರು ರೋಡು. ನಾವು ಸ್ಟ್ರೈಟ್ ಹೋಗ್ತೀವಿ. ಇಲ್ಲಿಂದ ಹೋದರೆ ನಾವು ಘಾಟಿ ಸುಬ್ರಹ್ಮಣ್ಯ ಹೋಗ್ಬೋದು. ಈ ಕಡೆ ರೈಟ್ ತಗೊಂಬಿಟ್ರೆ
ಮೇಡಮ್ ಮೊನ್ನೆ ಹೈಸ್ಕೂಲ್ ಯಾವ್ದಾದ್ರು ಮಾಡಿದ್ದೀರಿ ನೀವು ಮೊನ್ನೆ ತೂಕ ಸಿಮೆಂಟ್ ಫ್ಯಾಕ್ಟ್ರಿ ಇದೆ. ಫಸ್ಟ್ ಎರಡು ಮಾಡೋದು ಹಾಗೆ ಮಿನಿ ವಿಧಾನಸೌಧ. ಗೌರಿಬಿದನೂರು ಎಂಟ್ರಿ ಆಗಿದ್ದೀವಿ.
ಎರಡು ಕಾಲ ಆಯಿತು ಗೌರಿಬಿದನೂರು ಬಂದಿದ್ದೀವಿ. ಇಲ್ಲಿ RPGT ಇದೆ, ದಿವಾಕರ್ ಆನಂದ್ಪುರ್ ಗಾಡಿ. ಕಾಲ ಆಯಿತು ಈಗ ಗೌರಿಬಿದನೂರು ಬಂದಿದ್ದೀವಿ. ನಾವು ಇಲ್ಲಿಂದ ರೈಟ್ ತಗೊಂಡು ಸ್ವಲ್ಪ ವಿಲೇಜಸ್ನೆಲ್ಲ ಹೋಗ್ತೀವಿ. ಒಂದೇ ಭಾರತ್ ಹೋಗ್ತಾ ಇದೆ. ಆ ಕಡೆ ರೈಟ್ ಹೋದರೆ ಹಿಂದೂಪುರ್ ರೋಡು. ನಾವು ಇಲ್ಲಿ ಮುಂದೆ ಹೋಗಿ ರೈಟ್ ತಗೊಂಡ್ಬಿಡ್ತೀವಿ. ಸ್ವಲ್ಪ ನಗರಗೆರೆ ಮತ್ತು ಲೇಪಾಕ್ಷಿ ಹೋಗ್ತೀವಿ. ಸ್ವಲ್ಪ ವಿಲೇಜಸ್ ರೂಟಲ್ಲಿ ಹೋಗ್ತೀವಿ ನಾವು. ಹಿಂದೂಪುರ್ ಬೆಂಗಳೂರು. ಇಲ್ಲಿ ರೈಟಿಗೆ ತಗೋತೀವಿ ನಾವು. ಸ್ಟ್ರೈಟ್ ಹೋದರೆ ಹಿಂದೂಪುರ ಹೋಗುತ್ತೆ. ನಾವು ಇಲ್ಲಿ ರೈಟ್ ತಗೊಂಡು ಭಾಗ್ಯಪಲ್ಲಿ ಗೌರಿಬಿದನೂರು ಇದುವರೆಗೆ ಉಗದೂರು ಬಂದಿದ್ದೀವಿ. ಈಗ ಉದಗೂರು ಅಂತ ಹೆಸರು. ಉದಗೂರು ಹೆಸರು. ರೈಟ್ ಹೋದರೆ ಬಾಗೇಪಲ್ಲಿ ಹೋಗುತ್ತೆ. ನಾವು ಇಲ್ಲಿಂದ ಲೆಫ್ಟ್ ತಗೋತೀವಿ. ಕ್ರಾಸ್ ಅಂತಾರೆ ಇದಕ್ಕೆ. 31 ಕಿಲೋಮೀಟರ್ ಬಾಗೇಪಲ್ಲಿಗೆ. ಇಲ್ಲಿಂದ ಸ್ವಲ್ಪ ವಿಲೇಜಸ್ ರೋಡು. ಸೊ ದಟ್ ಏನಂದರೆ ರೋಡ್ಸ್ ಅಷ್ಟರಲ್ಲಿ ಏನು ಇಲ್ಲ. ಆ್ಯಕ್ಚುಲಿ ಲಾಸ್ಟ್ ಟೈಮ್ ಬಂದಾಗ ವಿಡಿಯೋ ಅಲ್ಲಿ ಮಕ್ಕಳೆಲ್ಲ ಬಂದಿದ್ರು, ಸ್ಕೂಲ್ ಮಕ್ಕಳು. ಶನಿವಾರ ಇವಾಗ ಕ್ರಿಸ್ಮಸ್ ಹಾಲಿಡೇಸ್ ಅಂತ ಎಲ್ಲ ರಜಾದಲ್ಲಿದ್ದಾರೆ. ಸೊ ದಟ್ ಮಕ್ಕಳು ತುಂಬ ಜಾಲಿಯಾಗಿದ್ದರು ಮಾತಾಡಿದಾಗ ಲಾಸ್ಟ್ ಟೈಮು. ಈ ಟೈಮು ಇಲ್ಲ ಅವರು, ಯಾಕಂದರೆ ಲಾಸ್ಟ್ ಟೈಮ್ ವಿಡಿಯೋ ಎಲ್ಲ ಅವ್ರು ಬಂದಿಲ್ಲ ಪಾಪ, ವಿಡಿಯೋ ಮಿಸ್ ಆಗೋಯ್ತು. ಸೊ ದಟ್ ಮಕ್ಕಳಿಲ್ಲ. ಇವಾಗ ಈ ಕ್ರಾಸಲ್ಲಿ ಹತ್ಕೋತಾ ಇದ್ರು ಸ್ಕೂಲ್ ಮಕ್ಕಳು ಸುಮಾರು ಜನ. ವಿಲೇಜಸ್ ರೋಡು ಸ್ವಲ್ಪ ರೋಡ್ಸೆಲ್ಲ ಅಲ್ಲೆಲ್ಲ ಹಂಗೆ ಇದೆ. ಗೋನ್ಪಲ್ಲಿ ರೂಟು ಅದೇ ಥರ ಇದೆ. ನಮ್ಮ ವಿನಾಯಕ ಹೋಗೋದು ಇಲ್ಲಿ ಲೇಪಾಕ್ಷಿ ರೂಟಲ್ಲೂ ಅದೇ ಥರ ಇದೆ.
ಇವರೆಲ್ಲ ಹಾಕ್ತಾ ಇದ್ದಾರೆ, ರೆಡಿ ಮಾಡ್ತಾ ಇದ್ದಾರೆ. ಈಗ ಬತ್ತಲ್ಲಿಗೆ ಬಂದಿದ್ದೀವಿ. ಈಗ ಬತ್ತಲ್ಲಿಗೆ ಬಂದಿದ್ದೀವಿ. ಬನ್ನಿಗೆ ಲೇಪಾಕ್ಷಿ ರೂಟ್ಗೆ ಹೋಗ್ತಾ ಇದ್ದೀವಿ. ಸಿಂಗಲ್ ರೋಡೇ, ಅಲ್ಲಲ್ಲಿ ಸ್ವಲ್ಪ ರೋಡ್ ಸರಿ ಇಲ್ಲ, ಪರವಾಗಿಲ್ಲ, ನೋ ಪ್ರಾಬ್ಲಮ್. ಕೊತ್ತೂರಿಗೆ ಕ್ರಾಸ್ ಇದು. ನಗರಗಿರಿ ಬಂದಿದ್ದೀವಿ. ಇನ್ನೊಂದು 15 ನಿಮಿಷ ಲೇಪಾಕ್ಷಿ ಹೋಗ್ಬಿಡ್ತೀವಿ. ಆಲ್ಮೋಸ್ಟ್ ಹತ್ರ ಇದ್ದೀವಿ. ಒಂದು ಗಂಟೆಗೆ ನಗರಗಿರಿ ಬಂದಿದ್ದೀವಿ. ರೋಡ್ ತುಂಬ ಚಿಕ್ಕದು ಇಲ್ಲಿ.
ಲೇಪಾಕ್ಷಿ ರೀಚ್ ಆಗಿದ್ವಿ, 1 ಆಗ್ತಾಯಿದೆ ಟೈಮು. ನೋಡಿ ಫುಲ್ಲು ಕ್ರೌಡ್ ಇದೆ ಇವತ್ತು ದೇವಸ್ಥಾನ ಹತ್ರ. ಒಳ್ಳೆ ನಮ್ಮ ಶ್ರೀ ವಿನಾಯಕ ಒಳ್ಳೆ ಬಸ್ಸು, ಯಾಕಂದರೆ ಬೆಂಗಳೂರಿಂದ ಲೇಪಾಕ್ಷಿಗಿರೋ ಒಂದೇ ಸಿಂಗಲ್ ಬಸ್ಸು. ಸೊ ಪ್ರತಿಯೊಬ್ಬರು ದೇವಸ್ಥಾನಕ್ಕೆ ಬರಬೇಕಂದ್ರೆ ಬಂದು ಹೋಗ್ಬೋದು, ಯಾಕಂದರೆ 1 hour ಬ್ರೇಕ್ ಇರುತ್ತೆ. ಅಷ್ಟರಲ್ಲಿ ನೀವು ಬೇಕಾದರೆ ದರ್ಶನ ಮುಗಿಸ್ಕೊಂಡು ಬಂದುಬಿಡ್ಬೋದು. ನೋಡಿ ಲೇಪಾಕ್ಷಿ ದೇವಸ್ಥಾನ ಫುಲ್ ಕ್ರೌಡ್ ಇದೆ ಇವತ್ತು, ಯಾಕಂದರೆ ಶನಿವಾರ ಅಲ್ವಾ, ಅದಕ್ಕೋಸ್ಕರ. ದೇವಸ್ಥಾನ ನೋಡಿ, ಲೇಪಾಕ್ಷಿ ದೇವಸ್ಥಾನ. ಬನ್ನಿ ಒಂದು ರೌಂಡ್ ಹೋಗ್ಬೋದು. ಆಮೇಲೆ ಫೈನಲಿ 1:20ಕ್ಕೆ ಲೇಪಾಕ್ಷಿ ಬಂದಿದ್ದೀವಿ. ಬನ್ನಿ, ಏನ ಜೊತೆ ಬಂದಿರೋದು ತುಂಬ ಖುಷಿ ಆಯಿತು. ಬಾಯ್ ಹೋಗಿ ಚಪ್ಪೇಣ, ಬಾಯ್ ಬಾಯ್ ಫ್ರೆಂಡ್ಸ್. ನೋಡಿ ಲಾಸ್ಟ್ ಫೈನಲ್ಲು ಲೇಪಾಕ್ಷಿಗೆ 1:15 ಬಂದ್ವಿ. ಸ್ಟಾಫ್ ಜೊತೆ ಈ ಹೋಟ್ಲಲ್ಲಿ ಊಟ ಮಾಡಿದ್ವಿ, ಬಾಲಾಜಿ ಹೋಟೆಲ್ ಅಂತ. ಯಾವಾಗಲೂ ಇಲ್ಲಿ ಬಂದರೆ ಊಟ ಮಾಡ್ತೀವಿ. ನೋಡಿ ಲೇಪಾಕ್ಷಿ ದೇವಸ್ಥಾನಕ್ಕೆ ದಾರಿ ಹೋಗೋಣ. ಹೊಸ ಹೋಟೆಲ್ ಅಂತ, ಬಾಲಾಜಿ ಹೋಟೆಲ್ ಅಂತ. ತುಂಬ ಚೆನ್ನಾಗಿರುತ್ತೆ ಊಟ ಇಲ್ಲಿ. ಮುದ್ದೆ ಎಲ್ಲ ಸಿಗುತ್ತೆ, ರೈಸು ಸಾಂಬಾರೆಲ್ಲ. ಲೇಪಾಕ್ಷಿ ದೇವಸ್ಥಾನ ಮತ್ತು ನೋಡಿ ನಮ್ಮ ವಿನಾಯಕ ಇದೆ. ಟ್ರಿಪ್ಪೆಲ್ಲ ಆಯಿತು. ಬನ್ನಿ ಇವಾಗ ದೇವಸ್ಥಾನ ಒಂದು ದರ್ಶನ ಮುಗಿಸ್ಕೊಂಬರೋಣ. 2:10ಕ್ಕೆ ಬಿಡುತ್ತೆ ಟೈಮು ಬಸ್ಸು. ವಿನಾಯಕ ಲೇಪಾಕ್ಷಿ ಗಾಡಿ. ಇದು ದೇವಸ್ಥಾನಕ್ಕೆ ಹೋಗೋ ದಾರಿ. ಬನ್ನಿ ನಾವು ದೇವಸ್ಥಾನಕ್ಕೆ ಹೋಗೋಣ. ಇದು ವೀರಭದ್ರ ಸ್ವಾಮಿ ಟೆಂಪಲ್ಲು. ತುಂಬ ಪ್ರಸಿದ್ಧವಾದ ಕೃಷ್ಣದೇವರಾಯ ಅವರು ಕಟ್ಟಿಸಿರುವಂಥ ದೇವಸ್ಥಾನ ಇದು. ಬನ್ನಿ ಒಂದು ರೌಂಡ್ ಹಾಕೊಂಡ್ಬಂದ್ಬಿಡೋಣ. ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ. ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಬನ್ನಿ ಒಂದು ದೇವಸ್ಥಾನ ಒಂದು ವಿಡಿಯೋ ಮಾಡೋಣ. ಅನ್ನದಾನ ಕೇಂದ್ರ ಎಲ್ಲ ಇದೆ ಇಲ್ಲಿ. ಯಾರಾದರೂ ಅನ್ನಪ್ರಸಾದ ಮಾಡಬೇಕಂದ್ರೆ ಮಾಡ್ಬೋದು. ಅನ್ನಪ್ರಸಾದ ದೇವಸ್ಥಾನದ್ದು ಎಂಟ್ರೆನ್ಸ್ ಈ ಥರ ಇದೆ. ಲೇಪಾಕ್ಷಿ ದೇವಸ್ಥಾನ, ಶ್ರೀ ವೀರಭದ್ರ ಸ್ವಾಮಿ ಟೆಂಪಲ್. ಶ್ರೀಕೃಷ್ಣ ದೇವರಾಯ ಅವರು ಕಟ್ಟಿಸಿರುವಂಥ ದೇವಸ್ಥಾನ ಇದು. 1000 ಪಿಲ್ಲರ್ಗಳಲ್ಲಿ ಮಾಡಿರೋ ದೇವಸ್ಥಾನ ಇದು. ನೋಡಿ ಯಾವ ಥರ ಇದೆ, ಎಲ್ಲ ಓಲ್ಡ್ ಆ್ಯಂಡ್ ಟ್ರೆಡಿಷನಲ್ ಆಗಿದೆ. ತುಂಬ ಹಳೆಯ ದೇವಸ್ಥಾನ. ಕೃಷ್ಣದೇವರಾಯ ಅವರು ಕಟ್ಟಿಸಿರೋಂಥ ದೇವಸ್ಥಾನ ನೋಡಿ ಈ ಥರ ಇದೆ. ಇದು ಎಂಟ್ರೆನ್ಸು. ಬನ್ನಿ ದೇವ್ರ ದರ್ಶನಕ್ಕೆ ಹೋಗೋಣ. ಇದಕ್ಕೆ ಮೇಲೆ ತೋರಿಸೋಲ್ಲ ನಾವು. ದೇವ್ರನ್ನ ದರ್ಶನ ಮಾಡ್ಕೊಂಬರೋಣ. ದರ್ಶನ ಆಯಿತು. ಆಮೇಲೆ ಒಳ್ಳೆ ಏನು ಅಷ್ಟೊಂದು ಕ್ರೌಡ್ ಇರಲಿಲ್ಲ, ತುಂಬ ಚೆನ್ನಾಗಿತ್ತು. ನೋಡಿ ಇದೆಲ್ಲ ಬಂದ್ಬಿಟ್ಟು 1000 ಪಿಲ್ಲರ್ಸಲ್ಲಿ ಮಾಡಿದ್ದಾರೆ ಅಂತ ಹಿಸ್ಟ್ರಿ ಹೇಳುತ್ತೆ. ಒಂದೇ ಬಂಡೆಯಲ್ಲಿ ದೇವಸ್ಥಾನ ಕಟ್ಟಿದ್ದಾರೆ. ನೋಡಿದೆ ದೇವಸ್ಥಾನ, ಲೇಪಾಕ್ಷಿ ಗೋಪುರ ಚೆನ್ನಾಗಿದೆ. ಎಲ್ಲ ಚೆನ್ನಾಗಿ ಮಾಡಿ ಇಟ್ಟಿದ್ದಾರೆ. ಯಾರೇ ಬನ್ನಿ, ಇಲ್ಲಿಂದ ಬೆಂಗಳೂರಿಂದ ಒಂದು 140 ಕಿಲೋಮೀಟ್ರ್ ಹತ್ರ ಇರುತ್ತೆ. 2 ದಾರಿಯಲ್ಲಿ ಬರ್ಬೋದು. ಒಂದು ಹೈದ್ರಾಬಾದ್ ರೋಡಲ್ಲಿ ಬರ್ಬೋದು, ಇನ್ನೊಂದು ಬಂದುಬಿಟ್ಟು ನಮ್ಮ ಸ್ಟ್ರೈಟ್ ವಿನಾಯಕ ಬಸ್ ಇದೆ, ಸ್ಟ್ರೈಟ್ ಲೇಪಾಕ್ಷಿಗೆ. ಯಾರು ಬಂದ್ರೂ ಬನ್ನಿ ದರ್ಶನ ಮಾಡಿ. ಲೇಪಾಕ್ಷಿಗೆ ಒಳ್ಳೆ ದೇವಸ್ಥಾನ, ತುಂಬ ಹಳೆ ಕಾಲದ್ದು. ದರ್ಶನ ಮಾಡಿ. ತುಂಬ ಹಳೆಯ ದೇವಸ್ಥಾನ. ಇರಬೇಕಾದ್ರೂ ಬಂದು ವಿಸಿಟ್ ಮಾಡಿ. ದೇವರೆಲ್ಲರೂ ಒಳ್ಳೆ ಮಾಡಲಿ. ತುಂಬ ಖುಷಿಯಾಗಿದೆ. ಓಕೆ, ಲೇಪಾಕ್ಷಿ ಅಂದರೆ ತುಂಬ ಪ್ರಸಿದ್ಧವಾದ ದೇವಸ್ಥಾನ. ಪ್ರತಿಯೊಬ್ಬರು ಬನ್ನಿ ನೋಡಿ. ಎಷ್ಟು ದೊಡ್ಡ ಕೋಟಿ ಸ್ತಂಭ ಇದೆ. ಇದೇ ಟೆಂಪಲ್ ಎಂಟ್ರೆನ್ಸು. ಟೆಂಪಲ್ ಎಂಟ್ರೆನ್ಸು. ಬನ್ನಿ ನಾವು ಆಚೆ ಹೋಗೋಣ. ಪಾರ್ಕೆಲ್ಲ ಮಾಡಿದ್ದಾರೆ ಹಿಂದೆಗಡೆ, ತುಂಬ ಚೆನ್ನಾಗಿರುತ್ತೆ.
ನೋಡಿ ದೇವಸ್ಥಾನ. ಶಾಪ್ಸ್ ಎಲ್ಲ ಇದೆ, ಏನೇನು ಚಿಕ್ಕ ಚಿಕ್ಕ ಐಟಮ್ ಎಲ್ಲ ಮಾರೋದಕ್ಕೆ.